ಈಗ ನಂಗೆ SIP ಸ್ಟಾರ್ಟ್ ಮಾಡಿನ ಏನೇನೆಲ್ಲ ನಂಗೆ ಮನಸ್ಸನ್ನು ಬೀಪುದು ಎಂಬುದುಗ ಒಂದು ಸಿ ಪಾಯಿಂಟ್ಸ್ ಎಲ್ಲ ಈಗ ನಂಗೆ ಗಣಾಂಬ ಒಂದು ಬಂದು SIP ಏಸ್ಗ ಕಾಲಕ್ಕೆ ಬೇಕಲಿ ನಂಗೆ ಮಾಡೋಕ್ಕೆ ಈಗ 1 ವರ್ಷ 5 ವರ್ಷ 10 ವರ್ಷ 15 ವರ್ಷ ಈಗ ನಂಗೆ ಮನ್ಸದೋಗೆ ಒಂದು 15 ವರ್ಷ ಅಂದು ಸ್ಟಾರ್ಟ್ ಮಾಡಿಬಿಟ್ಟೆ ಫಾರ್ಮ್ ಫಿಲ್ ಮಾಡನೆ 15 ವರ್ಷ ಅಂದು ಹಾಕಿಬಿಟ್ಟೆ ಈಗ 3வது ವರ್ಷದೋಗ ಅದನ್ನು ನಿಲ್ಚೋದು ಇಲ್ಲ 2வது ವರ್ಷದೋಗ ನಿಲ್ಚೋದು ಅಂದರೆ ನಿಲ್ಚಾಕ ಅಂದರೆ ಖಂಡಿತ ನಂಗೆ ಸ್ಟಾಪ್ ಮಾಡೋಕ್ಕೂ ಅದು ನಿಲ್ಚಾಕು ಏ ವಿಧವಾದ ಚಾರ್ಜಸ್ಸು ಫೈನು ಅದುಗ ಅಡ ನಂಗೆ ಹೇಗೂ ಬೇಕಲಿ ನಿಲ್ಚಾಕು ಒಂದು ತಿಂಗುವ ನೋಟಿಸು ನಂಗೆ ಮೈಂಡ್ ಬೀತಂಬುದು ಈಗ ಫೆಬ್ರವರಿ ತಿಂಗುನ SIP ಹೋಗಕೂಡದು ಅಂದ್ರೆ ಜನವರಿ ಫಸ್ಟ್ ವೀಕ್ನೂ ನಂಗೆ ಸ್ಟಾಪ್ ಮಾಡಿಪ್ಲೆ ಫೆಬ್ರವರಿಯಿಂದ SIP ನಿದ್ದು ಕಂಟಿನ್ಯೂ ಆಗ ಅದೊಂದು ಹೇಗೂ ಬೇಕಲಿ ನಂಗೆ ಅದನ್ನು ನಿಲ್ಚಾಕು ಒಂದು ಪಾಯಿಂಟು 2வது ಪಾಯಿಂಟು ಈಗ ಒಂದು 5,000 ರೂಪಾಯಿ SIPಯಿಂದ ಹಾಕಿಟ್ಟಿದ್ದೆ ಈ ದಿಢೀರ್ನ ಪರ್ಟಿಕ್ಯುಲರ್ ಮಂತ್ದಾಗ ತಿಂಗುದಾಗ ಬಂದಾಗ ಬ್ಯಾಂಕ್ನ ಹಣ ಇಲ್ಲದ ಇಟ್ಟ ಆಗ ಏನು ಮಾಡೋದು ಅಂದರೆ ಪೊದುವ ಬಂದು 1 ತಿಂಗಳು ಅಂದ 2 ತಿಂಗುಗಾಸ ಬ್ಯಾಂಕ್ನ ಹಣ ಆಡಲೆ ಅಂದರೆ 2 ಇನ್ಸ್ಟಾಲ್ಮೆಂಟ್ನ ರಿಕ್ವೆಸ್ಟ್ ಬಂದು ಬ್ಯಾಂಕಿಗೆ ಬಂದ್ರೆ ಬ್ಯಾಂಕ್ನ ಹಣ ಆಡಲೆ ಎಂಬುದಾಗಿ ಬ್ಯಾಂಕ್ ಸೈಡ್ ಒಂದು ಕುನಾ ಅಮೌಂಟ ಪೆನಾಲ್ಟಿ ಮಾರ್ಕ್ ಹಾಕ್ಯಾರ ಮ್ಯೂಚುವಲ್ ಫಂಡ್ ಕಂಪನಿಯಿಂದ ವಿಧವಾದ ಚಾರ್ಜಸ್ಸು ಅದಾಗ ಆಡೋದಿಲ್ಲ ಈಗ 3வது ತಿಂಗಳು ಬ್ಯಾಂಕ್ನ ಹಣ ಆಡಲೆ ಅಂದರೆ SIP ಅದು ಪಾಡು ನಿದ್ದುಟ್ರು ಪೊದುವ ಸೊ ಅದನ್ನಂದ ಹಣ ಅಡ್ಲಿಯಿಂದ ಅಪ್ಪರ ಕವಲೆ ಪಡಬೇಕಾದಿಲ್ಲ ಅಲ್ಲೇ ಕರೆಕ್ಟಾಗಿ ಟೈಮ್ನ ಒಂದು 2 ದಿನ ಮೊದಲು ಬ್ಯಾಂಕ್ನ ಹಣ ಅಟ್ಟುಪ್ಲೆ ವಿಧವಾದ ಕುನ ಪೆನಾಲ್ಟಿಯು ಅದೋಗೆ ಅಡ ಅದನ್ನೊಂದು ನಂಗೆ ಫ್ಲೆಕ್ಸಿಬಲಾಗಿ ಇನ್ವೆಸ್ಟ್ ಮಾಡೋಕ್ಕೂ ನೆಕ್ಸ್ಟು ಈಗ ಒಂದು ಹೊಸ ಜನ ಇನ್ವೆಸ್ಟ್ ಮಾಡಿಟ್ಟು ಎಡೆಯೋಗೆ ನಿಲ್ಚಿಬಿಟ್ಟೆ ಹಣವ ನಂಗೆ ಎತ್ತಾಕಂದ್ರೆ ಖಂಡಿತ ಹಣವು ನಂಗೆ ಎತ್ತಾಕು ಮ್ಯೂಚುವಲ್ ಫಂಡ್ದಾಗ ಬಂದು 1 ವರ್ಷಕ್ಕೆ ಹೋಗಾಸು ನಂಗೆ ಮೊದಲೀಟು ಮಾಡಿದ ಹಣವ ಎತ್ತುದು ಅಂದರೆ 1% ಆಸಗ ಹಣವ ಅವಕ್ಕೆ ಇಡ್ತಾರ 1 ವರ್ಷಕ್ಕೆ 5 ಪ್ಲೆ ವಿಧವಾದ ಪೆನಾಲ್ಟಿಯೂ ಇಲ್ಲೇ ಮ್ಯೂಚುವಲ್ ಫಂಡ್ದಾಗ 1 ವರ್ಷಕ್ಕಿಂದಾಡು ಏನು ವ್ಯಾಲ್ಯೂ ಆಡೋದೆಯೋ ಅದನ್ನು ಅದೇ ಮುಳುಸ ಎತ್ತಿ ಇಡೋಕೆ ನಂಗೆ ಇನ್ನೊಂದು ಏನಂದರೆ ಮ್ಯೂಚುವಲ್ ಫಂಡ್ದಾಗ್ಯೂ ಲಾಕಿನ್ ಎಂಬುದಿಲ್ಲ ಆ ಟ್ಯಾಕ್ಸ್ಗಾಗಿ ಇನ್ವೆಸ್ಟ್ ಮಾಡೋ ಆ ಟ್ಯಾಕ್ಸ್ ಸೇವಿಂಗ್ ಫಂಡ್ಸ್ ಎಂತಟ್ರ ಅದನ್ನು ತವಿರ ಮಿಚ್ಚ ಎಲ್ಲ ಫಂಡ್ದಾಗಿಯೂ ಲಾಕಿನ್ ಎಂಬುದೇ ಕಡೆಯ ಹೇಗೂ ಬೇಕಲಿ ನಂಗೆ ಇನ್ವೆಸ್ಟ್ ಮಾಡೋಕ್ಕೂ ಹೇಗೂ ಬೇಕಲಿ ನಂಗೆ ಎತ್ತಾಕು ಒಂದು ವೇಳೆ 1 ವರ್ಷಕ್ಕೆ ಹೋಗಾಸೆ ನಂಗೆ ಎತ್ತಿಬಿಟ್ಟೆ ಅಂದ್ರೆ 1% ಪೆನಾಲ್ಟಿ ಮಟ್ಟು ಅಟ್ರ ಅದನ್ನು ಎಕ್ಸಿಟ್ ಲೋಡಿಂದ ಹೇಗ್ಯಾರ 1 ವರ್ಷಕ್ಕೆ ಹಿಂದಾಡು ನಂಗೆ ಎತ್ತಿಲ್ಲ ವಿಧವಾದ ಚಾರ್ಜಸ್ಸು ಅದೋಗಾಡ ಆಲೆ ಮೈಂಡು ನಂಗೆ ಏನು ಬೀಪುದು ಅಂದರೆ ನಂಗೆ 1 ವರ್ಷಗೋಸು ಬೇಕು ಮಾಡುವ ಮ್ಯೂಚುವಲ್ ಫಂಡ್ ಇನ್ವೆಸ್ಟೇ ಮಾಡக்கூடாದು ಅಟ್ಲೀಸ್ಟ್ ಒಂದು 5 ವರ್ಷವಾಗಿ ನಾ ಇನ್ವೆಸ್ಟ್ ಮಾಡನೆ ಅನ್ನಗೆಟ್ಟ ಈ ಹಣ ಗಣಾಂಬ ಹಣ ಮಟ್ಟುತ್ತಾ ನಂಗೆ ಮ್ಯೂಚುವಲ್ ಫಂಡ್ಗೋಸು ಎತ್ತಿ ಬಪ್ಪುದು ಈಗ ನಂಗೆ ದಿಢೀರ್ನ ಓಕೆ ಒಂದು 3 ತಿಂಗಳಿಗೆ ನನಗೆ ಹಣ ತೇವೆ ನಾ ಮ್ಯೂಚುವಲ್ ಫಂಡ್ಗೆ ಹಾಕಿ ಸಟಕ್ಕನ ಹಣ ಮಾಡಿಪ್ನೆ ಎಂಬಟ್ಲೆ ದಯಮಾಡಿ ಇನ್ವೆಸ್ಟ್ ಮಾಡಬೇಡಿ ದಿಢೀರ್ನ ಮಾರ್ಕೆಟ್ ಕ್ರ್ಯಾಶ್ ಆಯ್ಬಿಟ್ರೆ ಮಾರ್ಕೆಟು ಅದು ಎದಾಲಿ ಒಂದು ಪೋರ್ ಸಿಚುವೇಶನು ಇಲ್ಲ ಎದಾಲಿ ಪೊರಳಾಧಾರದಾಗ ಸಿಕ್ಕಲ್ಲೋ ಎದಾಲಿ ಅಟ್ಟುತ್ತು ಅಂದರೆ ಮಾರ್ಕೆಟ್ ಕಮ್ಮಿ ಆಪುದು ಅಂದರೆ ವ್ಯಾಲ್ಯೂ ಬಂದು ನೆಗೆಟಿವ್ ಆಯ್ಬಿಟ್ರೆ ಅದನ್ನ ಅಂದ ಹಿಂಗಾಗಿ 6 ತಿಂಗಳು 1 ವರ್ಷ 2 ವರ್ಷ 3 ವರ್ಷಗೋಸು ಹಣ ಬೇಕು ಅಂದರೆ ದಯಮಾಡಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಬೇಡಿ 3 ವರ್ಷದ ಮೇಲೆ ಅದಾವುದು ಅಟ್ಲೀಸ್ಟ್ ಒಂದು 5 ವರ್ಷಕ್ಕೆ ಎಟ್ಟುವಲ್ಲಿ ನಾನು ಇನ್ವೆಸ್ಟ್ ಮಾಡನೆ ಬಟ್ಲೆ ಇತಮಕ್ಕೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ದಾಗ ನಂಗೆ SIP ಸ್ಟಾರ್ಟ್ ಮಾಡೋಕ್ಕೂ ಲಾಂಗ್ ಟರ್ಮ್ದಾಗ ಅದು ಆ ಪ್ರಕಾರ ನಂಗೆ ಇನ್ವೆಸ್ಟ್ಮೆಂಟು ಮಂಡು ಬಂದಲೆ ಪೊರ್ಮಿ ಎದ್ದೆ ಅಂದರೆ ಒಳ್ಳೆ ರಿಟರ್ನ್ ಸಿಕ್ಕಿರ ಆಗ ಅದನ್ನೊಂದು ಬಂದು ವಿಧವಾದ ಲಾಕಿನ್ನು ಕಡೆಯ ಬ್ಯಾಂಕುದೋಗೆ SIP ಹೋಗಿ ಹಣ ಅಡುಲೆ ಅಂದಲೇ ಕುನಾ ಪೆನಾಲ್ಟಿ ಬ್ಯಾಂಕ್ ಒಂದು ಚಾರ್ಜ್ ಮಾಡ್ಯಾರ 3 ತಿಂಗಳು ಹಣ ಅಡುಲೆ ಅಂದಲೇ SIP ನಿದ್ದುಟ್ರ ಇನ್ನೊಂದು ಏನಂದರೆ SIP ಡೇಟು ನಂಗೆ ಡೇಟ್ಗೆ ಬೇಕು ಅಂದಲೂ ನಂಗೆ ಸೆಲೆಕ್ಟ್ ಮಾಡಿ ಇಳಾಕು ಈಗ 1ನೇ ತೇದಿ ಒಪ್ಪುದು 5ನೇ ತೇದಿ ಒಪ್ಪುದು 10ನೇ ತೇದಿ ಒಪ್ಪುದು ಅಥವಾ ತೇದಿ ಬೇಕಿಟ್ಲಿ ನಂಗೆ ಸೆಲೆಕ್ಟ್ ಮಾಡಿ ಆ ಡೇಟ್ ನಂಗೆ ಡೇಟ್ ಬಸಿದೆಯೋ ಆ ಡೇಟನ್ನು ಮಟ್ಟು ನಂಗೆ ಫಿಕ್ಸ್ ಮಾಡೋಕ್ಕೂ ಆ ಡೇಟ್ನ ಮಟ್ಟು ಹಣ ಕಟ್ಟಾಗಿಟ್ರ ಇದನ್ನೆಲ್ಲ ಮೈಂಡ್ನ ಖಂಡಿತ ನಂಗೆ ಬೀಪುದು ಇನ್ನೊಂದು ಏನಂದರೆ ಎಲ್ಲ ಮ್ಯೂಚುವಲ್ ಫಂಡ್ದೋಗಿ ನಂಗೆ ಇನ್ವೆಸ್ಟ್ ಮಾಡಿದ್ರೆ ನಾಮಿನಿ ಅಂತ ಖಂಡಿತ ನಂಗೆ ಹಾಕೋದು ಇನ್ ಕೇಸ್ ಎದಾಲಿ ಒಂದು ಇವೆಂಚುವಾಲಿಟಿ ನಡೆದು ಪ್ಲೇ ಎದಾಲಿ ಏನಾಗ ಅಡ್ತದೋ ಹಣ ದಾರಾಗ ಓರ ಅಂಬುದನ್ನ ನಂಗೆ ಅಲ್ಲಿ ಫಾರ್ಮ್ನ ಮೆನ್ಷನ್ ಮಾಡೋಕ್ಕೂ ನಾಮಿನಿ ಇದೆಗೆ ಅದು ಕಂಪಲ್ಸರಿ ಅದನ್ನು ಈ ನಾಮಿನಿ ಹಾಕಾದೆ ಇನ್ವೆಸ್ಟೇ ಮಾಡೋದು ಮುಡಿಯ ಇನ್ನೊಂದು ಬಂದು ಹಣವ ವಿಡ್ರಾ ಮಾಡೋನೆ ನಂಗೆ ಬ್ಯಾಂಕಿಂದ ಹಣವ ಕೊಟ್ಟವೋ ಅದೇ ಬ್ಯಾಂಕಿಗೆ ಹಣ ತಿರುಗಿ ಹೋಗ್ಬಿಟ್ರೆ ಬೇರೆ ಎಲ್ಲಿಗೂ ಹೋಗ ಒಂದು ವೇಳೆ ಆ ಬ್ಯಾಂಕ್ ಅಕೌಂಟು ಕ್ಲೋಸ್ ಮಾಡಿಬಿಟ್ಟೆ ನಾ ಇನ್ವೆಸ್ಟ್ ಮಾಡನೆ ಒಂದು SBI ಬ್ಯಾಂಕನ್ನು ಇನ್ವೆಸ್ಟ್ ಮಾಡಿದೆ ಈಗ ನಾ ಅಕೌಂಟು ನಾವು BP ಈಗ ಬೇರೆ ಕೆನರಾ ಬ್ಯಾಂಕ್ ನಡೆದೆ ಅಂದರೆ ಆ ಟೈಮ್ನ ಆ ಬ್ಯಾಂಕ್ ಅಪ್ಡೇಟ್ ಮಾಡಿಟ್ಟು ಆಕ್ಟಿವ್ ಆಡೋ ಅಕೌಂಟಿಗೆ ನಿಂಗೆ ಹಣವ ಎತ್ತಿ ಇಳಾಕು ಸೊ ಅದನ್ನಂದ ಹಣ ಎಲ್ಲಿಗೂ ಹೋಗ ಬ್ಯಾಂಕ್ ಒಂದು ವೇಳೆ ಕ್ಲೋಸ್ ಆಗಿಟ್ಟ ಅಂಬುದನಾಲೆ ಅಲ್ಲ ಏನು ಮೈಂಡನ್ನು ಬೀಪದು ಅಂದರೆ ಒಂದು ವೇಳೆ ನಿಂಗೆ ಬ್ಯಾಂಕ್ ಅಕೌಂಟ್ ಕ್ಲೋಸ್ ಮಾಡಿ ಇನ್ನೊಂದು ಬ್ಯಾಂಕನ್ನ ಓಪನ್ ಮಾಡಿದಿಂದಲ್ಲ ಅದನ್ನು ಖಂಡಿತ ನಂಗೆ ಅದನ್ನು ಅಪ್ಡೇಟ್ ಮಾಡಿಪ್ಲಿ ಈಸಿ
ಮೊಬೈಲ್ ನಂಬರು ಕರೆಕ್ಟಾಗಿ ಹಾಕಿವಿ, ನಿಂಗೆ ಮೊಬೈಲ್ ನಂಬರ್ ಹಾಕಿವಿ, ಇಮೇಲ್ ಐಡಿಯ ಈಗ ನಿಂಗೆ ಸಾರೆ ಇಮೇಲ್ ಐಡಿ ಇಲ್ಲದಲ್ಲಿ ಒಂದು ಕ್ರಿಯೇಟ್ ಮಾಡಿ ದಾರಲ್ಲಿ ಹೆಲ್ಪ್ ಕೇತು, ಈಗ ಎಲ್ಲವೇ ಅಂತ ಕ್ರಿಯೇಟ್ ಮಾಡಿದ್ದಾರೆ ಅವ್ರಿಗೆ ಸಾರೆ ಹೆಲ್ಪ್ ಕೇತು ಆ ಇಮೇಲ್ ಐ ಡಿಯು ಅಲ್ಲಿ ಬರೋದುಪ್ಲೆ ಹಾಗೆ ಎಲ್ಲ ಟೈಮ್ದಾಗಿಯೂ ನನಗೆ ಇನ್ವೆಸ್ಟ್ ಮಾಡಿದ ಆ ಡೀಟೇಲ್ಸು ಅದನ್ನ ವ್ಯಾಲ್ಯೂ ಏನಂಬುದನ್ನು ನಿಂಗೆ ಶೇರ್ ಮಾಡಿಂಡೇ ಇದ್ದಾರೆ. ಅದೇ ಟೈಮ್ ಇದಾಗೆ ಸ್ಟೇಟ್ಮೆಂಟ್ ಅಂತ ಒಂದಾಡಿದೆ ನಂಗೆ ಬ್ಯಾಂಕ್ನತ್ತೆ ಪಾಸ್ಬುಕ್ ಬೀತು ನಂಗೆ ಇನ್ವೆಸ್ಟ್ ಬೀತಿ ಬಾಣ ಎಲ್ಲವ ನಂಗೆ ಕಣಕ್ಕೆ ನೋಡ್ನವು ಅದೇ ಮಾಕೆ ಸ್ಟೇಟ್ಮೆಂಟ್ದೋಗಿಯೂ ನಂಗೆ ಅದನ್ನು ಏನೇನು ಏಸಿಗೆ ಇನ್ವೆಸ್ಟ್ ಆಗಿಡಿದೆ ಅದನ್ನ ವ್ಯಾಲ್ಯೂ ಏನಂಬುದು ಎಲ್ಲವೇ ಅದ್ದೋಗಿ ನಂಗೆ ಸಿಕ್ಕಿಬಿಟ್ರೆ. ಅಲ್ಲಿ ಇಂಪಾರ್ಟೆಂಟ್ ಏನಂದರೆ ದಯಮಾಡಿ 5 ವರ್ಷದ ಮೇಲೆ ಈ ಇನ್ವೆಸ್ಟ್ಮೆಂಟ್ ಬೀತನೆ ನಾಯಿಗೆ ಪುನಃ ಪಳಿ ಇಟ್ಕೋಬೋದು, ಇಂದಾಡು ಮನೆ ಕಟ್ಟೋದು ಅಥವಾ 5 ವರ್ಷದ ಮೇಲೆ ತಾಂಡಿ ಇಲ್ಲ ಕಟ್ಟಲೆ ಮಟ್ಟು ಇನ್ವೆಸ್ಟ್ ಮಾಡಿವಿ. ಇನ್ನದಲ್ಲೇ ಶಾರ್ಟ್ ಕಮ್ಮಿ ಟೈಮ್ಗಾಗಿ ಮ್ಯೂಚುವಲ್ ಫಂಡ್ ನೆರೆಯ ಲಾಭ ಬಂದು ಪ್ರೋಂಬೆಯನ್ನು ಕಂಡಿಪಾಡೋದು ಗನ. ಅದಲ್ಲದೆ ಇದು ಅಪ್ಪರ ಈಸಿಯಾದ ಮೆಥಡು. ಒಂದು ಟೈಮ್ ನಿಮಗೆ ಸ್ಟಾರ್ಟ್ ಮಾಡಿಬಿಟ್ಟೆ ಅಂದರೆ ಅದೇ ಹೋಗೋಗ ನಿಮಗೆ ಒಳ್ಳೆ ಈಸಿಯಾದ ಪುರಿಂಜಿಬಿಟ್ರೆ ಇದನ್ನ ಒಳ್ಳೆ ಇನ್ವೆಸ್ಟ್ ಮಾಡಿ ಬಂದಾದರೆ ನಂಗೆ ಒಳ್ಳೆಯ ಲಾಭ ಸಿಕ್ಕಿರ. ಅದನ್ನ ಈ ಪಾಯಿಂಟ್ಸ್ ಎಲ್ಲ ಮೈಂಡನ್ನು ಬೀತು ಎಂಬುದು SIP ಸ್ಟಾರ್ಟ್ ಮಾಡೋ ಮೊದಲು. ಥ್ಯಾಂಕ್ ಯು.